ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಮತ್ತು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಮತ್ತು ನೋಡಿ, ನನ್ನ ಮಗ ಆನ್ಲೈನ್ ಕ್ಲಾಸ್ ಕಾಲೇಜ್ ಅಟೆಂಡ್ ಮಾಡ್ತಾನೆ. ಸೊ ತುಂಬ ಕೂತು ಇರೋದ್ರಿಂದ ಸ್ವಲ್ಪ ದೇಹಕ್ಕೆ ಎಕ್ಸಸೈಸ್ ಬೇಕಲ್ವಾ, ಅದಕ್ಕೆ ಸೈಕ್ಲಿಂಗ್ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಅದೇ ಥರ ಫುಡ್ ಕೂಡ ತಿನ್ನಬೇಕಾಗತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಡಯಟ್ ಫುಡ್ ಕೂಡ ಮಾಡ್ತಾ ಇರ್ತಾನೆ. ಸೊ ಇವಾಗ ಮಾಡ್ತಾ ಇದ್ದೇವೆ ಸೋಯಾ ಸ್ಯಾಲಡ್. ಸೊ ಇದು ಸೋಯಾದಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಮತ್ತು ಕ್ಯಾಲರೀಸ್ ಕಮ್ಮಿ ಇರುತ್ತೆ. ಅದಕ್ಕಾಗಿ ಅದು ಓನ್ಲಿ ಸ್ಯಾಲಡ್ ತಿಂತಾ ಇದ್ದಾನೆ ಇವಾಗ ನೈಟ್ ಊಟಕ್ಕೆ. ಸೊ ಅದಕ್ಕೆ ಹೇಗೆ ಮಾಡುತ್ತಾ ಇದ್ದೇವೆ ಅಂತ ನೋಡಿ. ಅವನು ಮಾಡ್ತಾ ಇದ್ದಾನೆ, ನಾನು ಹಾಗೆ ಸ್ವಲ್ಪ ಅವನ ಜೊತೆ ಹೆಲ್ಪ್ ಮತ್ತು ರೆಕಾರ್ಡ್ ಎರಡು ಕೂಡ ಮಾಡ್ತಾ ಇದ್ದೇನೆ. ನೀವು ಕೂಡ ನೋಡಿ. ಮತ್ತು ಕೆಲವೊಬ್ಬರಿಗೆ ಡೈಟ್ ಮಾಡೋದೆಲ್ಲ ಇಷ್ಟ ಇರುತ್ತಲ್ಲ, ಅವರೆಲ್ಲ ಈ ಥರ ರಾತ್ರಿಗೆ ಸ್ಯಾಲಡ್ ಮಾಡ್ಕೊಂಡು ತಿನ್ಬೋದು. ಸೋಯಾದು ತುಂಬ ರೆಸಿಪೀಸ್ ಮಾಡ್ಕೋತಾರೆ, ಚಾಪ್ಸ್ ಎಲ್ಲ. ಅದರಲ್ಲಿ ಆಯಿಲ್ ಜಾಸ್ತಿ ಇರುತ್ತೆ ನೋಡಿ. ಸೊ ಈ ಥರ ಸೋಯಾದು ಒಂದು ಪ್ಯಾಕೆಟ್ ತೊಗೊಂಡಿದ್ದೇವೆ. ಸೊ ಇವಾಗ ಅದರದ್ದು ರೆಸಿಪಿ ಮಾಡ್ತೇವೆ. ನೋಡಿ ಏನೇನು ಮಾಡೋದು ಅಂತ ನೋಡಿ. ಸೋಯಾ ಚಿಲ್ಲಿ ಕೂಡ ತುಂಬ ಟೇಸ್ಟಿ ಆಗುತ್ತೆ, ಅದು ತಿನ್ಬೋದು. ಮತ್ತು ಪುಲಾವ್ಗಳಲ್ಲಿ ಅಥವಾ ಸೋಯಾ ಬಿರಿಯಾನಿ ಅದೆಲ್ಲ ಮಾಡಿಕೊಂಡು ತಿನ್ಕೋಬೋದು. ಸೊ ನಾನ್ ವೆಜ್ ತಿಂದವರು ಪ್ರೋಟೀನ್ ಬೇಕಾದರೆ ಇದರಿಂದ ಸಿಗುತ್ತೆ. ಸೊ ಜಾಸ್ತಿಯಾಗಿ ಸೋಯಾ ಸಾಸು ಅದೆಲ್ಲ ತಿಂದರೆ ಚೆನ್ನಾಗಿರುತ್ತೆ ಅಂತಾರೆ ಡೈಟಲ್ಲಿ, ಸೋಯಾ ಚಂಕ್ಸ್ದು ರೆಸಿಪಿ ಮಾಡಿಕೊಂಡು. ಸೊ ನನ್ನ ಮಗ ಯಾವಾಗಲೂ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತಾನೆ ಅದೆಲ್ಲ. ಸೊ ಇವತ್ತು ನೋಡಿ ಸ್ಯಾಲಡು ಮಾಡ್ತಾ ಇರೋದು. ಎಷ್ಟು ಬೇಕು ಅಷ್ಟು ಸೋಯಾನ ತಗೋಬೇಕು. ಮತ್ತು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಮಾಡಲಿಕ್ಕೆ ಇಟ್ಟಿದ್ದೇನೆ. ಸೊ ಆ ಬಿಸಿ ನೀರಲ್ಲಿ ಇದು ಸೋಯಾ ಚಂಕ್ಸ್ ನೋಡಿ, ಇಷ್ಟು 200 ಗ್ರಾಮ್ದು ಪ್ಯಾಕೆಟ್ ಇದೆ ಅದು. ಸೊ ಬಿಸಿನೀರಲ್ಲಿ ಅದನ್ನು ಸ್ವಲ್ಪ ನೆನೆಸಿಡಬೇಕು. ಮತ್ತು ಅದು ನೆಂದ ಮೇಲೆ ಅದನ್ನು ಸ್ಕ್ವೀಸ್ ಮಾಡಿ ಅದು ಎಲ್ಲ ನೀರು ತೆಗಿಬೇಕು. ಇನ್ನೊಂದು ಸಾರಿ ತೊಳೆದ್ರೂ ಕೂಡ ಪರವಾಗಿಲ್ಲ, ಆದರೆ ಅದರಲ್ಲಿ ಇದು ಮಾತ್ರ ಚೆನ್ನಾಗಿ ನೀರು ಹಿಂಡಿ ತೆಗಿಬೇಕಾಗತ್ತೆ ನೋಡಿ. ಇದು ಸ್ಮೂತ್ ಆಗುತ್ತೆ ಹೋಗಿ. ಸೂಪು ಅದರಲ್ಲೆಲ್ಲ ಹಾಕಿರ್ತಾರೆ, ಆದರೆ ಅಷ್ಟು ಚೆನ್ನಾಗನ್ಸಲ್ಲ. ಈ ಥರ ಸ್ಯಾಲಡೆಲ್ಲ ಮಾಡ್ಕೊಂಡು ತಿಂದರೆ ಚೆನ್ನಾಗನ್ಸುತ್ತೆ ನೋಡಿ. ಈ ಥರ ಪೂರ್ತಿ ನೆನಿಬೇಕು. ಅದು ಒಂಥರ ಗಟ್ಟಿಯಾಗಿರುತ್ತಲ್ಲ, ಸ್ಮೂತ್ ಆಗುತ್ತೆ ಮತ್ತು ನೀರು ಹಿಡ್ಕೊಳ್ಳುತ್ತೆ. ಎಲ್ಲವನ್ನು ಚೆನ್ನಾಗಿ ನೆನೆಸ್ಬೇಕು ಸ್ವಲ್ಪ ಹೊತ್ತು. ಮತ್ತು ಅದನ್ನು ಹಿಂಡಿ ಅದರ ನೀರನ್ನು ತೆಗಿಬೇಕು ನೋಡಿ. ಈ ಥರ ಸ್ಕ್ವೀಸ್ ಮಾಡಬೇಕು. ಮತ್ತು ಒಂದು ಬೌಲಲ್ಲಿ ಹಾಕ್ತಾ ಇರೋದು ಇವಾಗ ಇದನ್ನು. ಇದು ಸಪ್ಪೆ ಅನಿಸುತ್ತೆ. ಇದರದ್ದು ಪಲ್ಯ ಕೂಡ ಮಾಡ್ತಾರೆ, ಗ್ರೇವಿ ಕೂಡ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಆದರೆ ಅದರಲ್ಲಿ ಎಣ್ಣೆ ಎಲ್ಲ ಜಾಸ್ತಿ ಹೋಗುತ್ತಲ್ಲ, ಅದಕ್ಕೆ ಮಾಡ್ತಾ ಇಲ್ಲ. ಸ್ಯಾಲಡ್ ಮಾಡಿದರೆ ಅದರಲ್ಲಿ ಕಡಿಮೆ ಇರುತ್ತೆ. ಮತ್ತು ಏರ್ ಫ್ರೈಯರಲ್ಲಿ ಹಾಕೋದು ನೋಡಿ. ಈ ಥರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಇದೆಲ್ಲ ಮಿಕ್ಸ್ ಮಾಡಬೇಕು. ಮತ್ತು ಅದನ್ನು ಕಲಿಸ್ಕೊಳ್ಬೇಕು ಈ ಥರ ಮಾಡಿಕೊಂಡು. ಆಮೇಲೆ ಸೋಯಾ ಚಿಲ್ಲಿ ಕೂಡ ಈ ಥರ ಮಾಡ್ಕೋಬೋದು. ಮತ್ತು ಅದಕ್ಕೆ ಒಗ್ಗರಣೆಲ್ಲ ಹಾಕ್ಕೊಂಡು ನೋಡಿ. ಕೊರಿಯಂಡರ್ ಪೌಡರ್, ಇದು ಬೀಜ ಇದೆಲ್ಲ ಥರದ್ದು ಪೌಡರ್, ಧನಿಯಾ ಪೌಡರ್, ಕೊತ್ತಂಬರಿ ಕಾಳಿನ ಬೀಜದ ಪೌಡರು, ಅದನ್ನು ಹಾಕಬೇಕು. ಸೊ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಬೇಕು, ಅದು ತಾಕ್ಕೊಳ್ಬೇಕು. ಇದು ಸೋಯಾ ಬಿರಿಯಾನಿ ಕೂಡ ಚೆನ್ನಾಗಿ ಅನಿಸುತ್ತೆ. ಈ ಥರ ಮಾಡಿಕೊಂಡು ಅದನ್ನು ಫ್ರೈ ಮಾಡಿದರೆ ಕೂಡ ಚೆನ್ನಾಗಿ ಅನಿಸುತ್ತೆ, ಆದರೆ ಆಯಿಲ್ ಹಿಡಿಯುತ್ತೆ. ಅದಕ್ಕಾಗಿ ಸ್ವಲ್ಪ ಮೇಲೆ ಆಯಿಲ್ ಹಾಕಿ ಏರ್ ಫ್ರೈಯರಲ್ಲಿ ಹಾಕ್ತಾ ಇರೋದು. ಏರ್ ಫ್ರೈಯರಲ್ಲಿ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ಒಂಥರ ಇದು ಸ್ಮೂತ್ನೆಸ್ ಎಲ್ಲ ಹೋಗಿ ಒಂದು ಕ್ರಿಸ್ಪಿ ಆಗುತ್ತೆ ಅದು. ಹಾಗೆ ಆದಮೇಲೆ ಮತ್ತೆ ಸೋಯಾ ಚಿಲ್ಲಿ ಮಾಡೋದಿದ್ರೆ ಅದಕ್ಕೆ ಮತ್ತೆ ಒಗ್ಗರಣೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಅದರಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾರೆ, ಆದರೆ ಇದರಲ್ಲಿ ಸ್ಯಾಲಡ್ ಅಲ್ಲ, ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾ ಇಲ್ಲ. ಇದು ಉಪ್ಪು ಮತ್ತು ಚಿಲ್ಲಿ ಪೌಡರ್, ಮಸಾಲ ಪೌಡರ್, ಧನಿಯಾ ಪೌಡರ್ ಇಷ್ಟೇ ಹಾಕ್ತಾ ಇರೋದು. ಮತ್ತು ಅದನ್ನು ಏರ್ ಫ್ರೈಯರಲ್ಲಿ ಹಾಕಿ ತೆಗಿತಾ ಇರೋದು ನೋಡಿ. ಈಗ ಏರ್ ಫ್ರೈಯರಲ್ಲಿ ಮಾಡಿಬಿಟ್ಟು ಆಮೇಲೆ ಸೋಯಾ ಸಾಸ್ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕಿದರೆ ಅದೇ ಸೋಯಾ ಚಿಲ್ಲಿ ಆಗುತ್ತೆ. ಅದು ಟೇಸ್ಟಿ ಇರುತ್ತೆ, ಯಾಕಂದರೆ ಅದರಲ್ಲಿ ಎಲ್ಲ ಸಾಸ್ಗಳು ಹೋಗುತ್ತಲ್ಲ, ಟೊಮ್ಯಾಟೊ ಸಾಸು ಅದೆಲ್ಲ ಇರುತ್ತೆ. ಇದರಲ್ಲಿ ಹಾಕ್ತಾ ಇಲ್ಲ ನೋಡಿ. ಈ ಥರ ಏರ್ ಫ್ರೈಯರಲ್ಲಿ ಹಾಕಿಬಿಟ್ಟು 200 ಡಿಗ್ರಿಯಲ್ಲಿ 15 ಮಿನಿಟ್ಸ್ ಇಟ್ಟರೆ, ಮತ್ತು ಮಧ್ಯೆ ತೆಗೆದು ನೋಡ್ತಾ ಇರಬೇಕು. ಮತ್ತು ಒಂದು ಸಾರಿ ಮೇಲೆ ಕೆಳಗೆ ಮಾಡಿ ಮತ್ತೊಂದು ಸಾರಿ ಇಟ್ಟರೆ
ಅದು ಕ್ರಿಸ್ಪಿಯಾಗಿ ಬರುತ್ತೆ. ಕ್ರಿಸ್ಪಿ ಆಗೋ ತನಕ ಮಾಡಬೇಕು. ಜಾಸ್ತಿ ಕ್ರಿಸ್ಪಿ ಆದರೆ ಕಚ್ಚಕ್ಕಾಗಲ್ಲ, ಸ್ವಲ್ಪ ಮೀಡಿಯಮ್ ಆಗಬೇಕು, ಇಲ್ಲಾಂದರೆ ತುಂಬ ಹಾರ್ಡ್ ಆಗುತ್ತೆ, ತಿನ್ನೋಕ್ಕೆ ಆಗಲ್ಲ. ಸೋಯಾ ಚಿಲ್ಲಿ ಮಾಡಿದರೆ ಪರವಾಗಿಲ್ಲ, ಹಾರ್ಡಾದರೂ ಅದು ಸಾಸ್ಗಳ ಜೊತೆ ಸೇರಿ ಸ್ಮೂತ್ ಆಗುತ್ತೆ. ಇದರಲ್ಲಿ ಆ ಥರ ಇರಲ್ಲ. ಸೊ ಮೀಡಿಯಮ್ ಮಾಡಬೇಕು. ಅದು ಆ ಕಡೆ ಜಾಸ್ತಿನೂ ಕ್ರಿಸ್ಪಿ ಆಗಬಾರ್ದು ಮತ್ತು ಮೆತ್ತಗೂ ಕೂಡ ಇರಬಾರ್ದು, ಆ ಥರ ಮಾಡ್ಕೋಬೇಕು. ನೋಡಿ ಇವಾಗ ಏರ್ ಫ್ರೈರಲ್ಲಿ ಹಾಕಿ ಮತ್ತು ನೆಕ್ಸ್ಟು ಏನು ಮಾಡಬೇಕು ಅದನ್ನು ಕಟ್ ಮಾಡ್ತಾ ಇರೋದು. ನೋಡಿ ಇದು ಕ್ಯಾಬೇಜು ಮತ್ತು ಅದರ ಜೊತೆಗೆ ಒಂದು ಈರುಳ್ಳಿ ನೋಡಿ ಮಧ್ಯೆ ಮಧ್ಯೆ ಈ ಥರ ಟಾಸ್ ಮಾಡಬೇಕು ಮತ್ತೆ ಇಡಬೇಕು. ಅಂದರೆ ಒಂದೇ ಸೈಡು ಫ್ರೈ ಆಗ್ತಾ ಇರುತ್ತಲ್ಲ ಎಲ್ಲ, ಮತ್ತೆ ಮೇಲೆ ಕೆಳಗೆ ಮಾಡಿದರೆ ಎಲ್ಲ ಕಡೆ ಎಲ್ಲ ಚಂಕ್ಸ್ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈ ಥರ ಒಂದು ಕ್ಯಾಬೇಜ್ ಅಲ್ಲಿ ಸ್ವಲ್ಪ ಪಾರ್ಟ್ ತೊಗೊಂಡು ಕಟ್ ಮಾಡ್ತಾ ಇರೋದು. ಈ ಥರ ಚಿಕ್ಕ 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 ಪೀಸ್ ಮಾಡಿ ತೆಳ್ಳಗಾಗಿ ಕಟ್ ಮಾಡಬೇಕು, ತೆರೆದ್ರೂ ಪರವಾಗಿಲ್ಲ. ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿದೆ. ಒಂದು ಪಾತ್ರೆಯಲ್ಲಿ ಸಾಸ್ ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ಮೊಸರು ಹಾಕ್ಕೋಬೇಕು, ನಿಮ್ಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪ ಮಾಡ್ತಾ ಇರೋದು, ಅದಕ್ಕೆ ಹಾಕಿದ್ದೇವೆ ಇಷ್ಟು. ಮತ್ತು ಅದರಲ್ಲಿ ಇದು ನೋಡಿ, ಇದು ಶೇಜ್ವಾನ್ ಚಟ್ನಿ ಮನೆಯಲ್ಲಿ ಮಾಡಿರೋದು. ಇದರದ್ದು ರೆಸಿಪಿ ನನ್ನ ಮೊಮೋಸ್ ವಿಡಿಯೋದಲ್ಲಿ ಇದೆ, ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇದು ಮನೇಲಿ ಮಾಡಿದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಹೊರಗಡೆಕ್ಕಿಂತ, ಅದಕ್ಕೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಇದು ಕರ್ಡಲ್ಲಿ, ಮೊಸರಲ್ಲಿ, ಮತ್ತು ಸ್ವಲ್ಪ ಮಸಾಲ ಪೌಡರು ಮತ್ತು ಉಪ್ಪು ಇದಿಷ್ಟು ಹಾಕಿದೆ. ಇವಾಗ ಈ ಸಾಸು ಬೇರೆ ಇದಕ್ಕೂ ಯೂಸ್ ಮಾಡ್ಕೋಬೋದು, ಈ ಥರ ಮಾಡಿಕೊಂಡು ಸಲಾಡ್ಗೆ. ನೋಡಿ ಇದು ಒರಿಗೆನೋ, ಮಿಕ್ಸ್ ಹರ್ಬ್ ಪೌಡರು ಮತ್ತು ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಮಿಕ್ಸ್ ಮಾಡಿದರೆ ಒಂಥರ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಾಗೆ ಟೇಸ್ಟ್ ಮಾಡಿದರೂ ಕೂಡ ಚೆನ್ನಾಗಿ ಅನಿಸುತ್ತೆ. ಯಾವುದಾದ್ರೂ ಡಿಪ್ಗೆ ಎಲ್ಲ ಯೂಸ್ ಮಾಡ್ಕೋಬೋದು ಇದನ್ನು ಹೀಗೆ ತಿನ್ನೋಕ್ಕೆ. ಸೊ ಮತ್ತು ಗಾರ್ಲಿಕ್ ಪೌಡರು ಅದೆಲ್ಲ ಮಿಕ್ಸ್ ಮಾಡಿ ಒಂದು ಈ ಥರ ಸಾಸ್ ರೆಡಿ ಮಾಡ್ಕೊಳ್ಬೇಕು. ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈ ಥರ ರೋಲ್ಸ್ಗೆಲ್ಲ ಒಳಗಡೆ ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು ಈ ಥರ, ಆದರೆ ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ರೋಲ್ಸ್ ಎಲ್ಲ ಮೆತ್ತಗೆ ಆಗುತ್ತೆ. ಬರ್ಗರ್ದೆಲ್ಲ ಒಳಗಡೆ ಹಾಕಿರ್ತಾರಲ್ಲ ಆ ಥರ ಸಾಸ್ ರೆಡಿ ಆಯ್ತದು. ಬಟ್ ಚೀಸೆಲ್ಲ ಇಲ್ಲ, ನಾರ್ಮಲ್ ಒಳ್ಳೆ ಹೆಲ್ದಿ ವಸ್ತುಗಳು ಇವೆ. ಸೊ ಇವಾಗ ಇದು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಚಂಕ್ಸು. ನೋಡಿ ಅದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇವೆ. ನೋಡಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಾಯಿತು, ಒಂದು ಬೌಲಲ್ಲಿ ಹಾಕ್ಕೊಂಡ್ವಿ. ಇದು ನೋಡಿ ಕ್ರಿಸ್ಪಿಯಾಗಿ ರೆಡ್ ಆಗಿ ಕಾಣ್ತಾ ಇದೆ ಅಲ್ವಾ. ಇವಾಗ ಮಸಾಲೆ ಎಲ್ಲ ತಾಗಿದೆ. ಮತ್ತು ಇವಾಗ ಅದಕ್ಕೆ ಕಟ್ ಮಾಡಿದ ಈರುಳ್ಳಿ ಮತ್ತು ಕ್ಯಾಬೇಜು ಅದೆಲ್ಲ ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೊಂಡ್ರೆ ಅದು ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಅದರಲ್ಲಿ ರೆಡಿ ಮಾಡಿದ ಸಾಸ್ ಇದೆ ಅಲ್ಲ, ನಾವು ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋದು. ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ರೆಡಿ ಆಯಿತು ನೋಡಿ. ಇಲ್ಲಿ ಸೋಯಾ ಸಲಾಡು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇವಾಗ ಸ್ಮೂತ್ ಕೂಡ ಆಗಿದೆ. ಕರ್ಡೋದು ಗ್ರೇವಿ ಎಲ್ಲ ಸಾಸ್ ಎಲ್ಲ ಹಾಕಿದ್ದೇವಲ್ಲ, ಸೊ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ರೆಡಿ ಆಯಿತು, ಟೇಸ್ಟ್ ಮಾಡ್ತಾ ಇದ್ದಾನೆ ಇವಾಗ. ಇದು ತುಂಬಾ ಹೆಲ್ದಿಯಾಗಿರುತ್ತೆ. ಯಾರೆಲ್ಲ ಡಯಟ್ ಮಾಡ್ತಾ ಇರ್ತಾರೆ ಅವರೆಲ್ಲ ಮಾಡಿಕೊಂಡು ತಿನ್ಕೋಬೋದು. ತುಂಬ ಟೇಸ್ಟಿಯಾಗಿದೆ ಅಂತ ಇದ್ದಾನೆ ನೋಡಿ. ನಾನು ಕೂಡ ಮಾಡಿದೆ, ಟೇಸ್ಟು ಚೆನ್ನಾಗಾಗಿತ್ತು. ಈ ವಿಡಿಯೋ ಹೇಗೆ ಅನ್ನಿಸ್ತು ಮತ್ತು ಇದು ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್.